ಬೇರೆ ದೇವರಿಗೂ ಅನ್ಯ ಅಕ್ಕಿನಿಕೆ ಅಲ್ಲಿ ಸಂಬಂಧ ಇಲ್ಲ. ಅನ್ಯ ಯೋಚನೆಗೆ ಆಲೋಚನೆಗೆ ಅದು ಸಂಬಂಧ ಇಲ್ಲ. ಅದು 100% ಪೂರ್ಣವಾದ ಕರ್ತನ ಹೃದಯ, ಕರ್ತನ ಚಿತ್ತ ಏನೇನು ನಡೆಯಬೇಕು ಅದೆಲ್ಲ ಆ ಆಲಯದಲ್ಲಿ ನಡೀತಾ ಇದೆ. ಆಮೇಲೆ ಆ ಪರಿಶುದ್ಧ ಆಲಯದಲ್ಲಿ ಇರುವ ವಾಕ್ಯ ಸ್ವಸ್ಥವಾಗಿ ಹೇಳುತ್ತದೆ, ದೇವರು, ಕರ್ತನಾದ ದೇವರು ಪರಿಶುದ್ಧ ಆಲಯದಲ್ಲಿ ಇದ್ದಾನೆ. ಆಮೇಲೆ ಭೂಮಿಯೆಲ್ಲ ಅವರು ಆತನಕ್ಕೆ ಮುಂದೆ ಮೌನವಾಗಿರು. ಆಮೇಲೆ ಹಲ್ಲೆಲೂಯಾ. ದೇವರ ಮುಂದೆ ಹೆಂಗಿರ್ಬೇಕಂದ್ರೆ, ಅಯ್ಯ ದೇವರೇ ಯಾಕೆ ಈ ತರ ಮಾಡಿದೀನಿ, ಒಟ್ಟಿ ಏನು ಸರಿ ಇಲ್ಲ ದೇವರು ಹಂಗ ಮಾತಾಡೋದು. ದೇವರ ಮುಂದೆ ಹೆಂಗಿರ್ಬೇಕು? ಮೌನವಾಗಿ. ಆಮೇಲೆ ದೇವ್ರ ಮಕ್ಕಳು ಗೊತ್ತಮ್ಮ, ದೇವರ ಮಕ್ಕಳ ಆತನ ಸನ್ನಿಧಾನದಲ್ಲಿ ಹೋಗಿ ನಿಂದುಕೊಂಡ್ರೆ ಸಾಕು. ನೀ ನಿಂತರೆ ಸಾಕು. ದೇವರು ನಿಮಗೆ ಹೇಗೆ ವಿಜ್ಞಾಪ ಮಾಡಬೇಕು, ನೀ ಹೆಂಗೆ ಮಾತಾಡಬೇಕು, ಹೇಗೆ ಆರಾಧನೆ ಮಾಡಬೇಕಂತ ಒಂದು ಕರ್ತನ ನಮಗೆ ಕಲಿಸಿಕೊಡುತ್ತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಮಾಡಬೇಕಾದ ಎಂದು ಗೊತ್ತಾ? ಕರ್ತನ ಮುಂದೆ ಹೋಗಿ ಬಾಯಿಯಲ್ಲಿ ಮಾತಾಡಕ್ಕಾಗುತ್ತೆ. ಹಲ್ಲೆಲೂಯಾ. ಯಾಕೆಂದ್ರೆ ಸ್ಕ್ಯಾನ್ ಮಿಷಿನ್ ಇರುತ್ತಲ್ಲ, ಸ್ಕ್ಯಾನ್ ಮಿಷಿನ್ ಒಳಗಡೆ ನಮ್ಮನ್ನ ಬಿಟ್ಟ ತಕ್ಷಣ ಏನಾಗುತ್ತೆ, ನಮ್ಮ ಒಳಗಡೆ ಇರುವುದೆಲ್ಲ ಒಂದು ದೊಡ್ಡ ಟಿವಿಲಿ ತೋರಿಸಿಕೊಡ್ಬಿಡುತ್ತೆ. ಕಿಡ್ನಿ ಹಿಂಗಿರುತ್ತೆ, ಹೃದಯ ಹಿಂಗಿರ್ತದೆ, ರಕ್ತ ಹಿಂಗಿರುತ್ತದೆ, ಈ ಕಲರ್ ಇರುತ್ತದೆ, ಆ ಕಲರ್ ಇರುತ್ತದೆ. ಸ್ಕ್ಯಾನ್ ಮಿಷಿನ್ ಒಳಗಡೆ ಹೋದ ತಕ್ಷಣ ಒಳಗಡೆ ಇರುವುದೆಲ್ಲ ಹೊರಗಡೆ ತೋರಿಸುತ್ತೆ. ಅದೇ ರೀತಿಯಲ್ಲಿ ದೇವರ ಸಮ್ಮುಖಕ್ಕೂ ಒಳಗಡೆ ನಾವು ಹೋದ ಮೇಲೆ ನಮ್ಮ ಒಳಗಡೆ ಇರುವುದನ್ನ ದೇವರು ನೋಡುತ್ತಾ ಇದ್ದಾನೆ. ಆಮೇಲೆ ದೇವರು ಈ ಲೋಕಕ್ಕೆ ತೋರಿಸಿಕೊಡುತ್ತಾರೆ. ಹಲ್ಲೆಲೂಯಾ. ಸೊ ನಾವು ಹೋಗಿ ಸ್ಕ್ಯಾನ್ ಮಿಷಿನ್ ಹೋಗಿ ಡಾಕ್ಟರ್ ಸರಿಯಾಗಿ ನೋಡು ಸರಿ ಮಾಡು ಅಂತ ಮಾತಾಡಿದೀವ, ಕಪ್ಪನ್ ಕೂತ್ಕೊಳ್ತೀವಿ. ಅದಕ್ಕೆ ಒಂದು ಇಂಜೆಕ್ಷನ್ ಹಾಕ್ಬಿಡ್ತಾರೆ, ಬಾಯ್ ತೆರೆಯಬಾರದು. ಡಾಕ್ಟರ್ ಇಂಜೆಕ್ಷನ್ ಹಾಕ್ಬಿಟ್ಟು ಕೈಯಲ್ಲಿ ಹಿಂಗೆ ನೀ ಸ್ಟ್ರೈಟ್ ಆಗಿ ಅಂತ ನಾವು ಕಳಿಸ್ಕೊಡುತ್ತೆ. ಡಾಕ್ಟರ್ ಹೆಂಗ್ ಕಳಿಸ್ಕೊಡುತ್ತೆ, ಆ ವಾಕ್ಯ ನಮ್ಗೆ ಹಂಗೆ ಕಳಿಸ್ಕೊಡುತ್ತೆ. ಹಲ್ಲೆಲೂಯಾ. ದೇವರ ಸಮ್ಮುಖಕ್ಕೆ ಹೋದ ಮೇಲೆ ಯು ಡೋಂಟ್ ಟಾಕ್, ಯು ಕ್ಲೋಸ್ ಯುವರ್ ಮೌತ್, ದ ಲಾರ್ಡ್ ಓಪನ್ ಯುವರ್ ಹಾರ್ಟ್. ಹಲ್ಲೆಲೂಯಾ. ನಮ್ಮ ಬಾಯಿ ಮುಚ್ಚಾಕ್ಬಿಟ್ರೆ ದೇವರು ನಮ್ಮ ಹೃದಯನ ತೆರೆಯುತ್ತ. ಆಮೇಲೆ ಆತ್ಮೀಕ ವಿಷಯಕ್ಕೂ ಒಂದು ನಮ್ಮ ಆತ್ಮೀಕ ಮನುಷ್ಯನಿಗೂ ಪವಿತ್ರಾತ್ಮನಿಗೂ ಒಂದು ರಿಲೇಶನ್ಶಿಪ್ ಉಂಟಾಗುತ್ತೆ. ಹಲ್ಲೆಲೂಯಾ. ಅದೊಂದು ಸಂಬಂಧ ಉಂಟಾಗುತ್ತೆ. ಆಮೇಲೆ ಅವ್ರ ಮುಂದೆ ಹೋಗಿ, ಕರ್ತನ ಮುಂದೆ ಹೋಗಿ, ದೇವರೇ ನಿನ್ನ ಮಗನಾಗಿ ನಾನು ಬಂದಿದ್ದೀನಿ, ನಿನ್ನ ಮಗಳಾಗಿ ನಾನು ಬಂದಿದ್ದೀನಿ ಅಪ್ಪ ಅಂತ ಅವರ ಮುಂದೆ ನಾವು ನಮ್ಮನ್ನ ಒಪ್ಪಿಸಿಕೊಳ್ಬೇಕು ಅಷ್ಟೇ. ಹಲ್ಲೆಲೂಯಾ.